ಕ್ವಿಕ್ ಆಗಿ ಫಟಾಫಟ ಅಂತ ಹೇಳಬೇಕು. ಗ್ರಾಮಾಯಣ ಅಂತ ಹಿಂಗೆ ಕೈ ಎತ್ತಬೇಕು. ಓಕೆನಾ? ಫಸ್ಟ್ ಯಾರು ಹೇಳ್ತೀರಾ ಅವರು. ಓಕೆ, ನಿಮ್ಮ ಸಿನಿಮಾ ಹೆಸರು ನೀವೇ ಹೇಳ್ಕೋಬೇಕು. ಇಟ್ಸ್ ಕಾಲ್ಡ್ ಪ್ರಮೋಷನ್ ಅಲ್ವಾ? ಗ್ರಾಮಾಯಣ. ಹೊಸ ವರ್ಷಕ್ಕೆ ನಾವು ಎಂಟ್ರ್ ಆಗಿದ್ದೀವಿ. ಮೊದಲನೇ ಹಬ್ಬ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಯಾವ್ಯಾವ ಹಬ್ಬ ಬರುತ್ತೆ, ಪ್ರಮುಖ ಹಬ್ಬಗಳು? ಗ್ರಾಮಾಯಣ, ಯುಗಾದಿ, ದೀಪಾವಳಿ, ಸಂಕ್ರಾಂತಿ. ಹೇಳಿ ಯಾವ್ದಾದ್ರು ಒಂದು. ಏಯ್ ಗೆಲ್ಬೇಕು, ನಿಮ್ಮಿಬ್ರಿಗೆ. ಬಟ್ ಅವ್ರ ಗ್ರಾಮೀಣ ಅಂದ್ರೆ ನಾನು ಮೋಸ್ಟ್ಲಿ ಅವರೇ ಹೇಳ್ತಾರಲ್ಲ ಅಂತ. ಇಬ್ರಲ್ಲಿ ಒಬ್ರಿಗೆ ಉತ್ತರ ಯಾರಿಗೆ ಗೊತ್ತಿರುತ್ತೆ ಅವರು ಗ್ರಾಮಾಯಣ. ಅವ್ರು ಹೇಳುವಾಗ ಅವ್ರು ಹೇಳ್ದೇ ಇರೋದು ನೀವು ಹೇಳ್ಬೋದು ಗ್ರಾಮಾಯಣ ಅಂತ. ಗಣೇಶ ಹಬ್ಬ, ನೀವೇನು ಅವರೇ ಗೆಲ್ಲಿ ಅಂತ ಬಿಡ್ತಾ ಇರಂಗಿದೆ. ಇದು ಗಣೇಶ ಹಬ್ಬ, ತುಳಸಿ ಹಬ್ಬ, ಕೃಷ್ಣ ಜನ್ಮಾಷ್ಟಮಿ, ಕ್ರಿಸ್ಮಸ್, ಆಮೇಲೆ ಏನದು ಈದು, ಸಾಕಲ್ಲ. ಸೂಪರ್. ಯಾರು ಗೆದ್ರು? ನಾನೇ. ಇಬ್ರು ಗೆದ್ರು. ನೀ ಗೊತ್ತೇ ಇಲ್ಲ ನಿಮಗೆ, ಶುರು ಮಾಡಿದ್ದೆ ಲೇಟು. ಇನ್ನೊಂದು ಕ್ವೆಶ್ಚನ್, ರೆಡಿ ಆಗಿರ್ಬೇಕು, ಅಲರ್ಟ್ ಆಗಿರ್ಬೇಕು. ಸಂಕ್ರಾಂತಿ ದಿನ ಗಂಡ್ ಮಕ್ಳು ಏನ್ ಮಾಡ್ತಾರೆ? ಗ್ರಾಮಾಯಣ. ಬೆಳಿಗ್ಗೆ ಸ್ನಾನ ಮಾಡ್ತಾರೆ, ತಿಂತಾರೆ. ಸಾಗರ ನೀನ್ ಹೇಳೋ. ನಾವು ಹುಡುಗರು ಏನ್ ಮಾಡ್ತೀವಿ ಅಂದ್ರೆ ಸ್ನಾನ ಅಂತೂ ಮಾಡ್ತೀವಿ. ಬೆಳಗ್ಗೆ ಹಳ್ಳಿ ಕಡೆ ಅಂತೂ ದನಪನ ಎಲ್ಲ ತೊಳೆದ್ಬಿಟ್ಟು ನೀಟಾಗಿ, ಗಾಡಿ ಎಲ್ಲ ತೊಳೆದ್ಬಿಟ್ಟು ನೀಟಾಗಿ, ಬಲೂನು ಅದು ಇದು ಕೊಂಬೆಲ್ಲ ರೆಡಿ ಮಾಡಿ ಹಸು ದನಗಳಿಗೆ ರಾತ್ರಿ ಆಗೋಷ್ಟು ಕಿಚಾಯಿಸ್ತೀವಿ. ದನನ ಬೆಂಕಿ ಮೇಲೆ ಆರಿಸೋದು, ಇವೆಲ್ಲ ಫುಲ್ ಒಂಥರ ಹಬ್ಬ. ಅದಕ್ಕೆ ಕಿಚಾಯಿಸೋದು ಅನ್ನೋದು. ಕಿಚಾಯಿಸೋದು ಅಂತ ಹೇಳ್ತೀವಿ. ಅಷ್ಟು ಮಾಡ್ತೀವಿ. ಅದೇ ಮೇಜರ್ ಹಾಯಿಸೋದು ಸರ್. ಅದು ಮೇಜರ್. ಅದು ಬೇರೆ, ಸ್ಪರ್ಶ ಸೇಮ್. ಅಂದ್ರೆ ಚಿಕ್ಕ ವಯಸ್ಸಿಂದನೂ ಸಂಕ್ರಾಂತಿ ಅಂದ್ರೆ ತುಂಬಾ ಖುಷಿ. ಏನಕ್ಕಂದ್ರೆ ಇನ್ನೊಬ್ರು ಮನೆಗೆ ಹೋಗಿ ಎಳ್ಬೀರ್ ಬರೋ ಅಂತ ಒಂದು ಸಂಸ್ಕೃತಿ. ಅದ್ರಲ್ಲೂ ಏನೋ ಜೀರಿಗೆ ಮಿಠಾಯಿ, ಕಬ್ಬು, ಆಮೇಲೆ ಆ ಟೈಮ್ಗೆ ಸ್ಪೆಷಲ್ ಆಗಿರುವಂಥದ್ದು ಅವರೆಕಾಳ್ದು, ಹುರಿದಿರೋ ಅವರೆಕಾಳು, ಆ ಥರದ್ದೆಲ್ಲ, ಪೆಪ್ಪರ್ಮೆಂಟು, ಈ ಥರದ್ದೆಲ್ಲ ಕೊಟ್ಟು ತೊಗೊಂಡು ಇಸ್ಕೊಂಡು ಬರೋವಂಥದ್ದು ಸಂಸ್ಕೃತಿ. ಆ್ಯಂಡ್ ರಂಗೋಲಿ ಹಾಕಕ್ಕೆ ನನಗೆ ತುಂಬ ಇಷ್ಟ ಪರ್ಸ್ನಲಿ. ಸೊ ಅದನ್ನು ಮಾಡ್ತೀನಿ. ರಂಗೋಲಿ ತಮಿಳ್ನಾಡು, ಆಂಧ್ರ ಸೈಡ್ ಎಲ್ಲ ಆ ಥರ ಎಲ್ಲ ಅಪ್ಡೇಷನ್ ಮಾಡ್ತಾರೆ. ಬಟ್ ಬೇಸಿಕಲಿ ಎನಿ ಹಬ್ಬ ಅಂದ ತಕ್ಷಣ ಎಲ್ಲರಿಗೂ ಒಂದು ಸಂಭ್ರಮನೇ ಅದು. ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲರೂ ಸಂಭ್ರಮಿಸುವಂಥ ಒಂದು ದಿನ. ಸೊ ಸಂಕ್ರಾಂತಿ ಈಸ್ ಅ ಸ್ಪೆಷಲ್ ಹಬ್ಬ, ಯಾಕಂದರೆ ವರ್ಷ ಶುರುವಾಗೋದೇನೆ ಸಂಕ್ರಾಂತಿಯಿಂದ. ಹೌದು. ಹಾಗಾಗಿ ಈ ಗಂಡ್ ಮಕ್ಳು ಕೆಲಸ ಮತ್ತೊಂದು ಬಿಟ್ರಲ್ಲ ಎಲ್ರು. ಹೆಣ್ಮಕ್ಳು ಇಷ್ಟು ಚಂದ ರೆಡಿ ಆಗಿರ್ತಾರೆ, ನೋಡೋದು ಕೆಲಸ ಅಲ್ವಾ? ಫೋಟೋಸ್ ತೆಗಿಯೋದು, ಅವ್ರು ನೋಡೋದು ಅಲ್ವಾ, ಲೈನ್ ಹೊಡಿಯೋದು. ದೂರ ಅಂತವ್ರು. ಫೈನ್. ಈಗ 2026 ಕಾಲಿಟ್ಟಿದ್ದೀವಿ. ನ್ಯೂ ಇಯರ್ ಇಂದ ಏನೋ ಒಂದು ಹೊಸದಾಗಿ ಮಾಡಬೇಕು ಅಂತ ಏನಾದರೂ ಪ್ಲಾನ್ ಇದೆಯಾ? ಮಾಡ್ತಾ ಇದ್ದೀರಾ ಅಥವಾ ಇನ್ನೂ ಮಾಡಬೇಕು ಅಂತ ಇದ್ದೀರಾ? ನಾನು ಅದೇ ಯಾವಾಗಲೂ ಉಗಾದಿವರೆಗೂ ಟೈಮ್ ತೊಗೊಳ್ತೀನಿ. ಯಾಕೆ ಯಾಕೆ? ಅದು ಕ್ಯಾಲೆಂಡರ್ ವರ್ಷ ನಮಗೆ ಬೇಡ. ಅದು ನ್ಯೂ ಇಯರ್ ಅಲ್ಲ, ಒಂದು ಟೈಮ್ ಸಿಗುತ್ತೆ, ಆರಾಮಾಗಿ ಯೋಚನೆ ಮಾಡಿ ಆಯ್ತು ಉಗಾದಿಯಲ್ಲಿ ಏನಾರ ಮಾಡೋಣ ಅಂತ ಅನ್ಕೊಂಡು. ವೆರಿ ಸ್ಮಾರ್ಟ್. ನೀವು? ಕೆಲಸಗಳನ್ನ ಮಾಡೋದು, ಸಿಂಪಲ್. ಜಾಸ್ತಿ ಕೆಲಸ ಮಾಡೋದು ಅಲ್ವಾ ವಿಶಾಖ? ನಾನು ಅಂದ್ರೆ ಜಾಸ್ತಿ ಪ್ರೋಗ್ರಾಮ್ಸ್ ಮಾಡೋದು, ಹಾಡೇಳೋದು. ಯುಗಾದಿಗೋಸ್ಕರ ಒಳ್ಳೆ ಐಡಿಯಾ ಕೊಟ್ರೆ. ಟ್ರೋಲ್ ಬಂದಿತ್ತು ಆಕ್ಚುಲಿ. January 1st ನನ್ನ ಯಾರು ಪಾರ್ಟಿಗೆ ಇನ್ವೈಟ್ ಮಾಡಿಲ್ಲ ಅಂದ್ರೆ ಯುಗಾದಿನೇ ನಮ್ಗೆ ಹೊಸ ವರ್ಷ ಅಂತ ಅನ್ಕೊಂಡು ಸೆಲೆಬ್ರೇಟ್ ಮಾಡ್ತೀನಿ ಅಂತ. ಆಕ್ಚುಲಿ ನನಗೆ ಈ ಸಂಕ್ರಾಂತಿ ಯಾಕೆ ಸ್ಪೆಷಲ್ ಅಂದ್ರೆ ಸಂಕ್ರಾಂತಿ ದಿನನೇ ನಾನು ಹುಟ್ಟಿದ್ದು. ಅಂದ್ರೆ Jan 14th ನಾನು ಹುಟ್ಟಿದ್ದು, Jan 15th ಬಂದಿದೆ ಈ ಸಲ ಸಂಕ್ರಾಂತಿ. ಹುಟ್ಟು ಹಬ್ಬದ ಶುಭಾಶಯಗಳು. ಮತ್ ನೀನೇ ಜಾಸ್ತಿ ಹೇಳ್ಬೇಕು ತಾನೆ ಸಂಕ್ರಾಂತಿ ಬಗ್ಗೆ. ಸಂಕ್ರಾಂತಿ ನನಗೆ ಮೇನ್ಲಿ ಅದಕ್ಕೆ ಸ್ಪೆಷಲ್. ಮನೇಲಿ ಹಂಗಾರೆ ಡಬಲ್ ಸೆಲೆಬ್ರೇಷನ್. ಎಳ್ಳು ಬೆಲ್ಲ 1-2 ಪ್ಯಾಕೆಟ್ ಜಾಸ್ತಿ ತಿಂತೀನಿ ನಾನು. ಬಟ್ ಯಾಕೆ ಒಳ್ಳೆ ಮಾತಾಡಲ್ಲ? ಒಳ್ಳೆ ಮಾತಾಡಲ್ಲ, ಇಷ್ಟ ಅವಾಗಿಂದ ಆಡ್ತೀನಿ ನಾನು. ಸ್ಕೂಲೆಲ್ಲ ಚಾಕ್ಲೇಟ್ ಕೊಡ್ತಾ ಇದ್ರೆ ಇಲ್ಲ ಎಳ್ಳು ಬೆಲ್ಲನೇ ಕೊಡ್ತೀನಿ. ಎರಡು ಹುಡುಗಿಯರಿಗೆ ಎಳ್ಳು ಬೆಲ್ಲ. ನಿಮ್ಮ ಮೂವೀಸಲ್ಲಿ ಸೋ ಫಾರ್ ಯಾವ ನಿಮ್ಮ ಫೇವ್ರೆಟ್ ಸಾಂಗ್? ಫೇವ್ರೆಟ್ ಸಾಂಗ್ ನಂದು ಆಕ್ಚುಲಿ ರನ್ನಾಂಟನಲ್ಲಿ ಮರುಳ ಅಂತ ಒಂದು ಸಾಂಗ್ ಇದೆ. ಅದನ್ನ ರನ್ನಾಂಟನಿ ಆಕ್ಚುಲಿ ತುಂಬಾ ಇಷ್ಟ ನನಗೆ. ಒಳ್ಳೆ ಆಲ್ಬಮ್. ಸೆರೆಯಾಗಿದೆ ಅನಂತ ಇಲ್ಲ, ಇದು ರನ್ನಾಂಟನಿ. ಸೆರೆಯಾಗಿದೆ ಉಸಿರಾಟ ಬಿಗಿಯ. ಕರೆಕ್ಟ್, ಅದೇ ಸಾಂಗ್.
ಜನಕ್ ನಮ್ಮ ಚಿಕ್ಕಪ್ಪ ಹಾಡಿದ ಜನಕ್ ಸಾಂಗ್ ತುಂಬ ವೆರಿ ನೈಸ್, ಸಖತ್ತಾಗಿದೆ ಹಾಡೋದು. 2 ಲೈನ್ ಹೇಳಿ ನೋಡೋಣ. ಜನಕ್ ಮನ ಡೋಲೆ. ಯಾರು ಹಾಡ್ತಿದ್ದಾರೆ? ಆ್ಯಕ್ಚುಲಿ ಅಪ್ಪು ಸರ್ ಹಾಡಿರೋ ಹಾಡುಗಳಲ್ಲಿ ಇದೊಂದು ಸ್ವಲ್ಪ ಬೇರೆ ಕ್ಲಾಸಿಕಲ್ ಟಚ್ ಇರುವಂಥ ಹಾಡು, ಸೆಮಿ ಕ್ಲಾಸಿಕಲ್ ಟಚ್ ಇರುವಂಥ ಹಾಡು. ಎಷ್ಟು ಸಗದಾಗ ಹಾಡಿದಾರೆ ಅಂದರೆ ಇದು ನಾನು ಎಷ್ಟು ಸಲ ಕೇಳಿದೀನಿ ಗೊತ್ತಿಲ್ಲ ಆ ಸಾಂಗ್ ರಿಲೀಸ್ ಆಗಿದ್ದ ಟೈಮಲ್ಲಿ. ಲಿರಿಕ್ಸ್ ಎಸ್ಪೆಷಲಿ ಆ ಸಾಹಿತ್ಯ ಇದೆಲ್ಲ ಸಖತ್ತಾಗಿದೆ. ಲಿರಿಕ್ಸ್ ಅಲ್ಲ, ಬ್ಯೂಟಿಫುಲ್ ಲಿರಿಕ್ಸ್. ಯಾರು ಬರ್ದಿದ್ದು ಗೊತ್ತಾ? ನಾಗೇಂದ್ರ ಪ್ರಸಾದ್ ಅವರು. ಅಂಡ್ ಮಣಿಕಾಂತ್ ಕದ್ರಿ ಸರ್ ಮ್ಯೂಸಿಕ್. ಈ ನಾಗೇಂದ್ರ ಪ್ರಸಾದ್ ಅವ್ರಿಗೆ ನಮ್ಮೆಲ್ಲರ ಪರವಾಗಿ ಆ್ಯಂಡ್ ಮಣಿಕಾಂತ್ ಕದ್ರಿ ಈ ಸಿನಿಮಾದ ಆಲ್ಬಮ್ಮೇ ಸಕ್ಕತ್ತಾಗಿದೆ. ಆಮೇಲೆ ಎಲ್ಲ ಸಾಂಗ್ಗಳು ತುಂಬಾ ಒಂದು ಮ್ಯಾಶಪ್ ಮಾಡಿದ್ದಾರೆ ಆ್ಯಕ್ಚುಲಿ ಈ ಸಿನಿಮಾದಲ್ಲಿ, ಎಲ್ಲ ಸಾಂಗ್ ಸೇರಿ. ಅದು ಮಾತ್ರ ಸಿಕ್ಕಾಪಡೆ ಕೇಳಿದ್ದೀನಿ ನಾನು. ಆಮೇಲೆ ವಾರಿಜಶ್ರೀ ಸಾಂಗು ಸಿಕ್ಕಾಪಡೆ, ಅವರಂತೂ ಅಲ್ಟಿಮೇಟ್. ಓಕೆ, ಈಗ ಪ್ರತಿ ಹಬ್ಬಕ್ಕೂ ಒಂದು ಸ್ಲೋಗನ್ ಥರ ಇರುತ್ತೆ. ಹಂಗೆ ಸಂಕ್ರಾಂತಿಗೆ ಎಳ್ಳು ಬೆಲ್ಲ ಕೊಟ್ಟು ಒಳ್ಳೆ ಮಾತಾಡಿ ಅಂತ ಹೇಳ್ತೀವಿ. ಹೆಂಗೆ ವಿಶ್ ಮಾಡ್ತೀರಾ ಅಂತ? ಸಂಕ್ರಾಂತಿ ಹಬ್ಬದ ಅದೇ ಯಾವ ಥರ ವೆರೈಟಿ ಇರುತ್ತಲ್ಲ ಒಂದು, ಆ ಥರ ವೆರೈಟಿ ಈ ಕಡೆಯಿಂದ ಕೇಳ್ಕೊಂಬರ್ತೀನಿ ಅಂತ ಹೇಳಿ ಯೋಚನೆ ಮಾಡ್ತಾ ಇರಿ. ಸಾಗರ ಹೇಳು. ಅವ್ರನ್ನ ಕೇಳ್ಕೊಂಬನಿ, ಅವ್ರ ಹತ್ರ ಒಳ್ಳೊಳ್ಳೆ ನಾವು ಅದನ್ನ ಕಾಪಿ ಮಾಡ್ಬೋದು. ಹೇಳೋ. ಅಲ್ಲ, ಈಗ ಸಂಕ್ರಾಂತಿ ಹಬ್ಬಕ್ಕೆ ನಾನು ವಿಶ್ ಮಾಡೋದಂದ್ರೆ ಹ್ಯಾಪಿ ಸಂಕ್ರಾಂತಿ ಅಂತ ಹೇಳ್ತೀನಿ. ನಾನು ಕೆಲವೊಂದಿಷ್ಟು ವಾಯ್ಸ್ ಹೇಳ್ತೀನಿ, ಅದನ್ನ ನೀವೇ ಕಂಡುಹಿಡಿಬೇಕು. ಓಕೆ ಓಕೆ ಓಕೆ, ಯಾರ ವಾಯ್ಸ್ ಆದ್ರೂ ಆಯ್ತು. ಆಯ್ತು, ಗ್ರಾಮಾಯಣ ಅಂತ ಹೇಳ್ಬೇಕು ಗೊತ್ತಿರೋರು. ಓಕೆನಾ? ಹಾ, ಗ್ರಾಮಾಯಣ. ಒಂದ್ ಸ್ವಲ್ಪ 3 ಸೆಕೆಂಡ್ ಆದ್ರೂ ಮಾತಾಡ್ತೀನಿ, ಆಮೇಲೆ ಕಂಡು ಆಮೇಲೆ ಅಲ್ಲ ಫೇಸ್ ನೋಡಿದ ತಕ್ಷಣ ಇವ್ರದೇ ಅಂತ ಹೇಳಿ. ಓಕೆ ಓಕೆ, ನನಗೂ ಅವಕಾಶ ಕೊಡಿ ಅಂತ ಅವ್ನು ಕೇಳ್ತಾನೆ. ಓಕೆ ಓಕೆ. ಸಮಸ್ತ ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ರಾಮಾಯಣ ಸಿದ್ದರಾಮಯ್ಯ ಸರ್. ಒಡ್ರಿ ಕಪಾಳಕ್ಕೆ ಎಳ್ಳು ಬೆಳ ಕೊಡ್ರಿ. ಅದೇನಾ? ಹೌದೌದು. ಅಲ್ಲ, ಇಷ್ಟೊಂದು ಕೆಟ್ಟಂಗ್ ಮಾಡದ್ನ ಕರೆಕ್ಟ್ ತಾನೆ ಆನ್ಸರ್? ಹೇಳಿದ್ ನಾನು ಅಷ್ಟೇ. ಆಕ್ಚುಲಿ ಈಗ ಸದ್ಯಕ್ಕೆ ಜಿ ಕನ್ನಡದಲ್ಲಿ ಫುಲ್ ಹವಾ ಎಬ್ಸ್ಬಿಟ್ಟಿದ್ದಾನೆ. ಹಾವಳಿ ಅವಂದೇ. ಓಕೆ, ಇನ್ನೊಂದು ವಾಯ್ಸ್. ಬಹಳ ಸಂತೋಷ ಆಗ್ತಿದೆ ಸ್ವಾಮಿ, ಬಹಳ ಆನಂದವಾಗ್ತಾ ಇದೆ. ಕರ್ನಾಟಕದ ಸಮಸ್ತ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸ್ವಾಮಿ, ಶುಭಾಶಯಗಳು. ರಾಮಾಯಣ ಯಡಿಯೂರಪ್ಪ ಸರ್. ಕರೆಕ್ಟ್. ಓಕೆ, ಈ ವಾಯ್ಸ್ ಆದ್ರೂ ಕಂಡು ಹಿಂಗೆಲ್ಲ ಮಾಡು, ಆಕ್ಷನ್ ಮಾಡು. ಓಕೆ. ನೀ ಬರೀ ವಾಯ್ಸ್ ಮಾಡ್ತಿದ್ರೆ ಅವ್ರಿಗೆ ಗೊತ್ತಾಗಬೇಕಲ್ಲ. ಅಲ್ಲ, ಗೊತ್ತಾಗಬಾರ್ದು ಅಂತ ಮಾಡ್ತಾ ಇದ್ದೀನಿ. ಆಯ್ತು. ಓಹೋ, ಹಂಗ ಅದು. ನೋಡ್ರಿ, ಬಹಳ ಖುಷಿ ಆಗತ್ತೈತೆ. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ರಾಮಾಯಣ ಓಕೆ, ಈ ವಾಯ್ಸ್ ಆದ್ರೂ ಕಂಡು. ಆಯ್ತು. ಕರ್ನಾಟಕದ ಸಮಸ್ತ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಗ್ರಾಮಾಯಣ ವಾಟಾಳ್ ಎಲ್ಲ ನಾವೇ ಹೇಳ್ಬಾರ್ದು. ಇಲ್ಲ, ಈ ವಾಯ್ಸ್ ಆದ್ರೂ ಕಂಡು ಹಿಡಿತಾರ. ಇಶಾಕ ಜಾಸ್ತಿ ನ್ಯೂಸ್ ನೋಡ್ತೀರಾ? ಕರ್ನಾಟಕದ ಎಲ್ಲ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಮೋದಿ ಸರ್. ಸಿನಿಮಾ ವಾಯ್ಸ್. ಸಿನಿಮಾ ಮಾಡು, ಅವರಿಗೆ ಕನೆಕ್ಟ್ ಆಗುತ್ತೆ ಬೇಗ. ನಿಜವಾಗ್ಲೂ ಯಾರೆಲ್ಲ ಕಾರ್ಯಕ್ರಮ ನೋಡ್ತಾ ಇದ್ದಾರೆ ಎಲ್ರಿಗೂ ಸಂಕ್ರಾಂತಿ ರಾಮಾಯಣ ಅಂತ ಹೇಳಿಲ್ಲ, ಗ್ರಾಮಾಯಣ ಜಗ್ಗೇಶ್ ಸರ್. 4 ಪಾಯಿಂಟ್. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಓಕೆ, ಇನ್ನೊಂದು ವಾಯ್ಸ್, ಹಳೆ ವಾಯ್ಸ್. ಎಸ್. ಎಲ್ರಿಗೂ ನಮಸ್ಕಾರ ಶಿವೈ, ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಧೀರೇಂದ್ರ ಗೋಪಾಲ್ ಅವರು. ಜಯ ಆಂಜನೇಯ ಕುಂಬಳಗಾಯಲಿ ಬಾಂಬಿಟ್ಟು ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಗ್ರಾಮಾಯಣ ದಿನೇಶ್. ನಮಸ್ಕಾರಪ್ಪ. ಎಲ್ರು ರಾಮಾಯಣ. ಸಾರಿ, ನೀವು ಮಾಡಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಬಾಲಣ್ಣ ಅವರು. ಓಕೆ, ಡಿಫ್ರೆಂಟ್ ವಾಯ್ಸ್. ಓಕೆ. ನೋಡಪ್ಪ, ನೋಡಿ, ಎಲ್ರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಗೊತ್ತಾಯ್ತೆ? ಸುಚೇಂದ್ರ ಪ್ರಸಾದ್ ಸರ್. ಹೌದು. ಈ ವಾಯ್ಸ್ ಕಂಡು. ಎಲ್ರಿಗೂ ನಮಸ್ಕಾರ, ಎಲ್ರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೋಪ್ರಾಜ ದೋಪು ಕೊಯ್ಯ ಕೊಯ್ಯ ಮಾಯಾ. ರಾಮಾಯಣ ಕಿಶೋರ್ ಸರ್. ನನ್ನ ವಾಯ್ಸ್ ಮಾಡಿ. ನಾನು ವಾಯ್ಸ್ ಪಕ್ಕ ಡಿಫ್ರೆಂಟ್ ಇದೆ. ನೆಕ್ಸ್ಟ್ ಟೈಮ್ ಪಕ್ಕಾ ಮಾಡ್ತೀನಿ. ಅದಕ್ಕೊಂದು ಈಗ ಹಚ್ಚಿದ್ರು. ಫಸ್ಟ್ ಅಣ್ಣವ್ರದ್ದು ಏನಾದ್ರೂ ಮಾತಾಡ್ಕೊಂಡು ಮಾಡು. ಅವ್ರು ಗೆಸ್ಟ್ ಮಾಡ್ತಾರೆ. ಎಲ್ರಿಗೂ ನಮಸ್ಕಾರ, ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ದೇವರೊಳಗೂ ಒಳ್ಳೆ. ರಾಮಾಯಣ ರಾಘಣ್ಣ. ರಾಘಣ್ಣ ಹಂಗೆ ಮಾತಾಡೋದು. ಹೌದಾ?
ನಿಂಗ್ ಬೇಜಾರಾಗ್ಬಾರ್ದು ಅಂತ ಹೇಳ್ಬೇಕು. ಅವ್ರೇನಾ ಸುಳ್ಳು ಹೇಳ್ಬಿಟ್ಟು ಬೇಜಾರಾಗಬಾರ್ದು ಅವ್ರ ಅಂತ ಅಪ್ಪು ಸರ್ ಅನ್ಕೊಂಡ್ ಮಾಡಿ ನಾನು ನಾನು ಚಿಕ್ಕಪ್ಪ ಅಪ್ಪು ಸರ್ ಅಂತ ಅನ್ಕೊಂಡೆ ಫಸ್ಟ್. ಯಾವ್ದು ಹೇಳ್ತಾರೋ ಅದು ನೋಡು, ಅಡ್ಗೋಡೆಲಿ seatbelt ಇದೆ. ಒಂದೇ ತರ ಇರುತ್ತೆ. ಅದು ಏನ್ ಗೊತ್ತಾ, ಮೈಕ್ ಇದ್ರೆ ಒಂದ್ ಬ್ಯಾಲೆನ್ಸ್ ಮಾಡ್ಕೊಂಡು ಮಾಡ್ತೀವಲ್ಲ, ಮೈಕ್ ಇಲ್ದಲೆ ಇನ್ಪುಟ್ ಬರ್ದಲೆ ಮಾಡಕ್ಕಾಗಲ್ವಲ್ಲ. ನಿಮ್ಗೆ ಕೇಳಿಸ್ಬೇಕು ಅದು. ಹೌದು. ನೋಡಿ, ಸಮಸ್ತ ನಾಡಿನ ಜನತೆಗೆ ಹೊಸ ಯಾವ್ದದು ಸಂಕ್ರಾಂತಿ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ರಾಮಾಯಣ ಅಂಬರೀಷ್ ಸರ್. ಅಂಬರೀಷ್ ಅಷ್ಟೇನಾ? ಇನ್ನೂ ಬೇಕಾ? ಓಕೆ, ಯಾವ ವಾಯ್ಸ್ ಬೇಕು? ನೀವೇ. ಮಾಸ್ಟರ್ ಹಿರಣ್ಣಯ್ಯ. ಅಯ್ಯಯ್ಯೋ ಏನು ಎಲ್ಲ ಸಂಕ್ರಾಂತಿ ಎಳ್ಳು ಬೆಲ್ಲ ತಿಂಡಿ ಒಳ್ಳೇದು ಮಾತಾಡಿ ಏನು ಒಳ್ಳೇದು ಮಾತಾಡ್ತಾರೆ. ಮಾಸ್ಟರ್ ಇದು actually ಚೆನ್ನಾಗಿದೆ. ಕಾಪಿ ಹೊಡೆದ್ಬಿಟ್ರು. ಅಲ್ಲ?